ಕಳೆದ 3-4 ದಿವಸಗಳಿಂದ ಮೈಸೂರಿನ ಮೂಡಾದಲ್ಲಿ ಬಹಳಷ್ಟು ದೊಡ್ಡ ಹಗರಣಗಳಾಗಿದೆ ಅಂತ ಹೇಳಿ ತಾವೆಲ್ಲ ನನ್ನ ಸನ್ಮಿತರೆಲ್ಲ ಟಿವಿ ಚಾನಲ್ಸಲ್ಲಿ ತೋರಿಸ್ತಾ ಇದ್ರಿ. 3 ದಿವಸದಿಂದ ಅಂತ ಅನಿಸ್ತದೆ, ಬಟ್ ನನ್ನ ಗಮನಕ್ಕೆ ನಿನ್ನೆ ಬಂದಿತ್ತು. ಅದರಿಂದ ಕೂಡಲೇ ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಮಾತನಾಡಿ ಇದು ಯಾವ ಥರ ಆಗಿದೆ, ಏನಾಗಿದೆ, ಯಾಕೆ ಈ ಸಮಸ್ಯೆ ಆಗಿದೆ ಅಂತ ಹೇಳಿ ನೋಡಲಿಕ್ಕೋಸ್ಕರ ಇವತ್ತು ನಾನು ಮತ್ತು ನಮ್ಮ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಮತ್ತು ನಗರಾಭಿವೃದ್ಧಿ ಈ ನಮ್ಮ ಪ್ರಾಧಿಕಾರಗಳಿಗೆ ಕಮಿಷನರೇಟ್ ಒಂದು ಮಾಡಿದ್ದೀವಿ, IAS ಆಫೀಸರ್ ಅವ್ರ ಜೊತೆಗೂಡಿ ಇವತ್ತು ನಾನು ಬಂದಿದ್ದೀನಿ. ಸ್ಥಳೀಯವಾಗಿ ನಮ್ಮೆಲ್ಲ ಶಾಸಕರುಗಳು ಮತ್ತು ಮೂಡ ಅಧ್ಯಕ್ಷರ ಜೊತೆ ಕೂತ್ಕೊಂಡು ಇಷ್ಟೊತ್ತೂ ಇನ್ಕ್ವೈರಿ ರೂಪದಲ್ಲಿ ಈ ಸಭೆಯನ್ನು ಇವತ್ತು ಮಾಡಿದ್ದೀನಿ. ಹಲವಾರು ವಿಚಾರ ವಿನಿಮಯಗಳು ಆಗಿದ್ದಾವೆ, ಹಲವಾರು ವಿಷಯಗಳು ಇನ್ನೂ ವಿಚಾರಣಾ ಹಂತದಲ್ಲಿವೆ. ಅದಕ್ಕೂ ಮುಂಚೆ ನಾನೊಂದು ನಿಮಗೆ ಒಂದು ಮಾತು ಹೇಳ್ತೀನಿ. ದಿನಾಂಕ 4/12/2023 ಸುಮಾರು 7 ತಿಂಗಳ ಮುಂಚೆನೇ ನಾನೇ ಒಂದು ನಿರ್ದೇಶನ ಕೊಟ್ಟಿದ್ದೀನಿ. ನಿಮ್ಮ ಪೇಪರ್ ಕೊಡ್ತೀನಿ. ಈ ಮುಂಚೆ ಆದಂತಹ ಏನಿದು ಈ ತುಂಡು ಭೂಮಿ ಹಂಚಿಕೆ, ಭೂ ಪರಿಹಾರವಾಗಿ ಜಾಗ ನೀಡುವ ಕುರಿತು ಮಾರ್ಗಸೂಚಿ ತಯಾರು ಮಾಡುವುದರ ಅವಶ್ಯಕತೆ ಇರುವುದರಿಂದ ಸದರಿ ಮಾರ್ಗಸೂಚಿಯು ತಯಾರಿಸುವವರೆಗೆ ಇಂತಹ ಯಾವುದೇ ನಿರ್ಣಯಗಳನ್ನು ಕೈಗೊಳ್ಳದಂತೆ ಪ್ರಾಧಿಕಾರಕ್ಕೆ ನಿರ್ದೇಶನ ಕೊಟ್ಟಿದ್ದೀನಿ. ಇದನ್ನು ನಾನು ಮತ್ತೆ ರಿನ್ಯೂ ಮಾಡಿದ್ದೀನಿ, ಆದೇಶ ಮಾಡಿದ್ದೀನಿ. ಅಂದರೆ ನಾನು ಆದೇಶ ಮಾಡಿದ್ದೀನಿ ಅಂದರೆ ನನ್ನ ಆದೇಶದ ಮೇಲೆ ನಮ್ಮ ಕಾರ್ಯದರ್ಶಿಗಳು ಆದೇಶ ಮಾಡಿ ನಾನು ಈಗಾಗಲೇ ಆದೇಶ ಹೊರಡಿಸಿದ್ದೀನಿ. ಆವಾಗ ಪ್ರಭುಲಿಂಗ ಕವಳಿಕಟ್ಟಿ ಅಂತ ಹೇಳಿ ಪೌರಾಡಳಿತ ನಿರ್ದೇಶಕರಿದ್ದರು. ಆವಾಗ ಅವ್ರನ್ನ ಇದು ಅಧ್ಯಕ್ಷರು ಮಾಡಿ ಮೊಹಮ್ಮದ್ ಫಾಜಿಲ್ ಅಂತ ಹೇಳಿ ನಗರ ಗ್ರಾಮಾಂತರ ಯೋಜನೆ ಜಂಟಿ ನಿರ್ದೇಶಕರು ಸದಸ್ಯರು ಮಾಡಿ ಕಳಿಸಿದ್ದೆ. ಅದಾದ ನಂತರ ಮತ್ತೊಂದು ಆದೇಶ, ಕಮಿಷನರೇಟ್ ಇರಲಿಲ್ಲ ಆವಾಗ. ಈ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಎಲ್ಲ ನಗರಾಭಿವೃದ್ಧಿ ಪ್ರಾಧಿಕಾರಗಳಿಗೆ ಕಮಿಷನರ್ ಅಂತ ಇರಲಿಲ್ಲ. ಅದಾದಮೇಲೆ ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಿ ಇನ್ನೊಬ್ಬ IAS ಆಫೀಸರ್ನ ಅದಕ್ಕೆ ಹಾಕಿದ್ದೆ. ಅದಾದಮೇಲೆ ಈ ವೆಂಕಟಪತಿ ಆರ್ ಅಂತ ಹೇಳಿ ಅವ್ರನ್ನ ಅಧ್ಯಕ್ಷರು ಮಾಡಿ ಮತ್ತು 4 ಜನ ಸದಸ್ಯರುಗಳನ್ನ ಮಾಡಿ, ಇದು ಯಾವತ್ತು ಮಾಡಿದ್ದು ಮರ್ತೀನಿ ನಾನು ಆರ್ಡ್ರು, ಮೊನ್ನೆ ಅಲ್ಲಯ್ಯ, ಒಂದನೇ ತಾರೀಕು 7. ಮತ್ತು ಇನ್ನೊಂದು ಆರ್ಡ್ರು ಮಾಡಿದ್ದೀನಿ 7 ತಿಂಗಳ ಮುಂಚೆ. ಅವರು ಕವಳಿಕಟ್ಟಿ ನನ್ನ ಇಲಾಖೆಯಲ್ಲಿ ಇದ್ದಾರೆ, ಕಮಿಷನರ್ ಆಗಿ, DME ಡೈರೆಕ್ಟರ್ ಅವರೂ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು IAS ಆಫೀಸರ್ನ ಸಹ ಇದನ್ನ ವಿಶೇಷ ಅಧಿಕಾರಿ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಕೊಟ್ಟಿದ್ದೀನಿ. ಮತ್ತು 27/10/2023 ಒಂದು ರೆಸಲ್ಯೂಷನ್ ಮಾಡಿ ಯಾವುದು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ ಪ್ರಕಾರ ಬರೆದಿದೆ. ಪ್ರಾಧಿಕಾರದ ಬಡಾವಣೆ ಮತ್ತು ಇತರ ಉದ್ದೇಶಗಳಿಗೆ ಭೂಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸದೆ ಪರಿಹಾರ ನೀಡದೆ ಜಮೀನನ್ನು ಉಪಯೋಗಿಸಿದ ಪ್ರಕರಣಗಳಲ್ಲಿ 50-50 ಅನುಪಾತದಲ್ಲಿ ನಿವೇಶನ ನೀಡುವ ಕುರಿತು ಕೈಗೊಂಡಿರುವ ನಿಯಮ ಬಾಹಿರ ನಿರ್ಣಯವನ್ನು ಕರ್ನಾಟಕ ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಾಯ್ದೆ 87ರ ಕರಂ ಅಡಿಯಲ್ಲಿ ಇದನ್ನು ರದ್ದುಪಡಿ ಆದೇಶ ಮಾಡಿಸಿದ್ದೀನಿ. ನಾನೇ ಮಾಡಿದ್ದೀನಿ. ಯಾವಾಗ ಇದು ಮಾಡಿರೋದು? 27/10/2023. ಅಂದರೆ ಹೆಚ್ಚು ಕಮ್ಮಿ 8 ತಿಂಗಳಾಗೈತೆ. ಅವನು ಎಂಥವನಾಗಿದ್ರೂ ಅವನ್ನ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ. ನೋಡಿ, ಇವಾಗ ಇಷ್ಟು ವರ್ಷ ನೀವು ಸುಮ್ಮನೆ ಇದ್ಬಿಟ್ಟು ಇವಾಗೆಲ್ಲ ನೀವು ಇಷ್ಟು ವರ್ಷ ಮುಂಚೆನೆ ನೀವು ಇಷ್ಟೊಂದು ಬಲಯುತವಾಗಿ ಮಾಧ್ಯಮ ನೀವು ಎಷ್ಟು ಪವರ್ಫುಲ್, ನೀವು ಮುಂಚೆನೆ ಮಾಡಿದ್ರೆ ಇಷ್ಟು ಅನ್ಯಾಯಗಳೇ ನಡೀತಾ ಇರಲಿಲ್ಲ. ಮೋಸ್ಟ್ ಪವರ್ಫುಲ್. ಎಸ್ 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 ಇಲ್ಲ, ಈಗ ಕರೆಕ್ಟಾಗಿ ಸಮಯ ಇದೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದ್ರ ಬಗ್ಗೆ ಕೂಲಂಕುಷವಾಗಿ ಅವರೇನೆ ನನಗೆ ಫೋನ್ ಮಾಡಿದ್ದು, ಇಮ್ಮಿಡಿಯೇಟಾಗಿ ನೀನು ಹೋಗ್ಬೇಕಲ್ಲಿ
ಎಂಕ್ವೈರಿ ಸ್ಟಾರ್ಟ್ ಮಾಡಬೇಕು, ನೀನೇ ಖುದ್ದಾಗಿ ಹೋಗ್ಬೇಕು, ನಿಮ್ಮ ಸೆಕ್ರೆಟರಿ ಕರ್ಕೊಂಡು ಹೋಗ್ಬೇಕು, ಕಮಿಷನರ್ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ನನಗೆ ಕೈ ಇದಾಗಿದೆ. ಆದ್ರೂ ತೆಗೆದಿದ್ದೀನಿ, ಆಮೇಲೆ ಹಾಕತ್ತೀನಿ. ಆದ್ರೂ ನೀನು ಹೋಗ್ಬೇಕು ಅಂತ ಹೇಳಿದ್ದಕ್ಕೇ ನಾನು ನಿಮ್ಮ ಮುಂದ್ಗಡೆ ಬಂದಿರೋದು. ಇದನ್ನು ಕಾಂಪ್ರಮೈಸ್ ಆಗೋ ಪ್ರಶ್ನೆ ಇಲ್ಲ. ನೀವು ಕೇಳಿದ್ರಿ ಹಲವಾರು ಸರ್ಕಾರಗಳು ಬಂದ್ವು ಓದ್ವು, ಯಾರು ಏನೂ ಮಾಡಲಿಲ್ಲ ಅಂತ. ನಾನು ಆ ಥರ ಈಗ ಒಬ್ಬರು ನೀವು ಯಾರೋ ಹೇಳಿದ್ರಿ, ಆ ವ್ಯಕ್ತಿ ನಿನ್ನೆ ಅವ್ರದ್ದೇ ಇದೆ ಇಲ್ಲಿ 1 ಎಕರೆ, ಇನ್ನೊಬ್ರು ಯಾರೋ ಹೇಳ್ತಾ ಇದ್ದೀರಿ, ಹೆಸರು ಹೇಳಲ್ಲ ನಾನು, ಯಾರ್ದೋ ಆ ವ್ಯಕ್ತಿನೇ ಸೈಟ್ಗಳು ಓಡಾಡ್ತಾ ಇರಲಿಲ್ಲ ಬಂದು ನನ್ನ ಹತ್ರ. ಗೊತ್ತಿಲ್ಲ, ದೇವ್ರಿಗೆ ಗೊತ್ತು, ಇರ್ಬೋದೇನೋ, ನನ್ಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಈಗ ಅಣ್ಣ 1 ನಿಮಿಷ ಅಣ್ಣ, ಪೆನ್ ಡ್ರೈವ್ ಕೂಡ ನಮ್ದದು, ಪೆನ್ ಡ್ರೈವ್ ಸಂಸ್ಕೃತಿ ನಮ್ದಲ್ಲ, ಅದು ಪೆನ್ ಡ್ರೈವ್ ಪೆನ್ ಡ್ರೈವ್ ಪಾಪ ಬ್ರದರ್. ಕೇಳ್ರಿ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವ್ರದ್ದು ಒಂದು ಕಿಂಚಿತ್ ಗೌಡ, ಸುಮ್ಮನೆ ಗೌಡ, ನನಗೂ ಮಾತಾಡೋದು ಒಂದು ಕಿಂಚಿತ್ತು ಪಾತ್ರ ನನಗೀಗ ಕಂಡು ಬಂದಿಲ್ಲ. ಎಲ್ಲ MLAಗಳು ಈಸ್ ಆಲ್ಸೋ MLC, ಮುಂಚೆ ನಿಮ್ಮ ಶಾಸಕರಾಗಿದ್ದರು. ಯಾವುದಾದ್ರೂ ಸಾಕ್ಷಿ ಇದೆಯಂತ ಗೊತ್ತಿಲ್ದಿರ ಅವರು ಡೆವಲಪ್ಮೆಂಟ್ ಮಾಡಿಬಿಟ್ಟು ಆ ಜಾಗಗಳಿಗೆ ದುಡ್ಡು ಕೊಟ್ಟಿಲ್ಲ, ಪರಿಹಾರವಾಗಿ ಜಾಗನೂ ಕೊಟ್ಟಿಲ್ಲ ಅಂತೇಳಿ ಈಗ ಅದು ಕೊಡಿಸೋಂಥ ಕೆಲಸ ಮಾಡ್ತಾರೆ. ಒಬ್ಬೊಬ್ಬರು ಕೇಳಿದ್ರೆ ಹೇಳ್ಬೋದು. ಇಲ್ಲ 2020 ರೂಲ್ಸ್ ಮಾಡಿದ್ರಲ್ಲ, ರೂಲ್ಸ್ ಮಾಡಿದ್ಮೇಲೆ ಇವ್ರು 50-50 ಸ್ಟಾರ್ಟ್ ಮಾಡ್ಕೊಂಡಿರೋದು. ಅದಕ್ಕೆ ಮುಂಚೆ ಜಮೀನು, ಅದಕ್ಕೆ ಮುಂಚೆ ಲ್ಯಾಂಡ್ ಟು ಲ್ಯಾಂಡ್ ಕೊಡ್ತಾ ಇದ್ರು. ಈಗ 1 ಎಕರೆ ಅಕ್ವೈರ್ ಆದರೆ 1 ಎಕರೆ ಪರಿಹಾರ ಕೊಡ್ತಾ ಇದ್ರು. ಅಲ್ಲ 50-50 ಕೊಡ್ಬೇಕಾಗ್ತದೆ. ಜಿನಿಯನ್ ಕೇಸಸ್, ಜಿನಿಯನ್ ನಿಜವಾದ ರೈತರು ಯಾರಿದಾರ ಬ್ರದರ್, ಅವ್ರಿಗೆ ಕೊಡ್ಲೇಬೇಕಲ್ಲ. ಮತ್ತೆ ರೈತರು 20 ಬ್ರದರ್, ನೀವು ಅರ್ಥ ಆಗ್ತಾ ಇಲ್ಲ ನಿಮಗೆ. 1 ಎಕರೆ ಯಾವುದು ಜಮೀನ್ ಏನು ಕೊಡ್ತಾ ಇದ್ರು, ಅದ್ರ ಬದಲು ಇನ್ಮೇಲೆ ಆ ಥರ ಕೊಡೋಂಗಿಲ್ಲ ಅಂದರೆ ಹಿಂದೆ ಆಗಿದ್ದವಕ್ಕೆ. ಅದಾದ್ಮೇಲೆ ಲೇಔಟ್ಸ್ ಆಗಿಲ್ಲಲ್ಲ ಬ್ರದರ್, ಎಲ್ಲಿ ಲೇಔಟ್ ಆಗೈತೆ, ಯಾವಾಗ ಲೇಔಟ್ ಆಗಿರೋದು? ಸೊ 50-50% ಯಾರ್ಯಾರು ತಗೊಂಡಿರಲಿಲ್ಲ ಅವರಿಗೆ 50-50 ಅನುಪಾತದಲ್ಲಿ ಕೊಡಬೇಕು ಅಂತ ಹೇಳಿ 2020ರಲ್ಲಿ ರೆಸಲ್ಯೂಷನ್ ಮಾಡಿರೋದು. ಈಗ ಪ್ರೋತ್ಸಾಹದಾಯಕ ನಿವೇಶನಗಳು ಕೊಡಬೇಕು ಅಂತ ಗವರ್ನಮೆಂಟ್ ಅಲ್ಲೇ ರೂಲ್ಸ್ ಇದೆ. ಈಗ ಅದನ್ನ ಕೊಡ್ತಾ ಇದ್ದೀರಾ ಇಲ್ವಾ ಸರ್? ಯಾಕಂದ್ರೆ ನಿಮ್ಮ ಕಮಿಟಿ ಮಾಡಿ ಪ್ರೋತ್ಸಾಹದಾಯಕ ಯಾರಿಗೆ? ನಿವೇಶನ ರೈತರಿಗೆ, ಭೂಮಿಗೆ ಅಲ್ಲ, ಅವ್ರು ಕೊಡಬೇಕಲ್ಲ. ಅದು 30-40 ಸೈಟ್ಸ್ ಅಲ್ವಾ ಅದು? ಗೌಡ್ರೆ, ಹರೀಶ್ ಗೌಡ್ರೆ, ನೀವು ಎಕ್ಸ್ಪರ್ಟೀಸ್ ಅಲ್ಲಿ ಹೇಳ್ರಿ. 30-40 ಸೈಟ್ಸಾ ಏನದು? ನೋಡ್ರಪ್ಪ, ಇನ್ಸೆಂಟಿವ್ ಸೈಟ್ಸ್ 2020ನೇ ಇಸ್ವಿಲಿ ಏನು ಬಿಜೆಪಿ ಸರ್ಕಾರ ಇದ್ದಾಗ ಇದ್ದಂಥ ಬಾಡಿ ಮೂಡ ಪ್ರಾಧಿಕಾರದ ಸದಸ್ಯರುಗಳು ಒಂದು ರೆಸಲ್ಯೂಷನ್ ಪಾಸ್ ಮಾಡ್ತಾರೆ. ನಾವು ಲ್ಯಾಂಡ್ ಟು ಲ್ಯಾಂಡ್ ಕೊಡೋಕ್ಕಾಗಲ್ಲ, ಲ್ಯಾಂಡ್ ಈಗ ಕೇಳಿದ್ರು ನಿಮ್ಮವ್ರನ್ನೇ ಸುರೇಶ್ ಅವರು ಏನಂತ, ಈಗ 10 ಗುಂಟೆ ಭೂ ಸ್ವಾಧೀನ ಮಾಡ್ಕೊಂಡ್ಬಿಡ್ತಿದ್ದ ಪ್ರಾಧಿಕಾರ, ಅವರು 20 ವರ್ಷ ಆಗಿರ್ತದೆ, ಅವ್ರಿಗೆ ಸೈಟು ಇಲ್ಲ ಇರ್ತದೆ, ಅವರು ಕಾಂಪೋಸಿಷನ್ ಅಲ್ಲಿ ದುಡ್ಡು ಕೊಟ್ಟಿರಲ್ಲ, ನಗದು ರೂಪದಲ್ಲೂ ಕೊಟ್ಟಿರಲ್ಲ. ಅವ್ರೇನ್ ಮಾಡಬೇಕು ರೈತರು ಅಂತ ಪ್ರಶ್ನೆ ನೀವೇ ಮಾಡಿದ್ರು. ಅದಕ್ಕೆ ಪರಿಹಾರವಾಗಿ ಭೂಮಿಗೆ ಭೂಮಿ ಪರಿಹಾರ ಇತ್ತು ಮೊದಲು. ಎಷ್ಟನೇ ಇಸ್ವಿಲಿ? 1989-90ನೇ ಇಸ್ವಿಲಿ. ಅದಾದ ನಂತರ 87ನೇ ಇಸ್ವಿಲಿ ಕೂಡ ಆಕ್ಟ್ ಪ್ರಕಾರ ಭೂಮಿ ಬದಲಾಗಿ ಅವ್ರಿಗೆ ದುಡ್ಡು ಅಥವಾ ಸೈಡ್ ನಿವೇಶನಗಳನ್ನ ಕೊಡಬೇಕು ಅಂತ ಬಂತು. ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿ ರೈತರುಗಳು ನಿವೇಶನವನ್ನ ತಗೊಂತಿರ್ಲಿಲ್ಲ, ಎಲ್ಲರೂ ದುಡ್ಡನ್ನ ಕೊಡಿ ಅಂತ ಕೇಳ್ತಿದ್ರು, ದುಡ್ಡು ತಗೊಂತ ಇದ್ರು. ಈಗ ನಮ್ದು ಭೂಮಿಗಳು ಹೋಗೈತೆ, ನಿಮ್ದು ಹೋಗೈತೆ ವಿನೋದ. ನೀವೇ ನಿಮ್ಮ ಅಪ್ಪಂದಿರು ನಮ್ಮ ಅಪ್ಪಂದಿರೆಲ್ಲರೂ ಅವಾಗ ದುಡ್ಡು ತಗೊಂತ ಇದ್ರು, ಭೂಮಿ ತಗೊಂತಿರ್ಲಿಲ್ಲ. ಯಾರ್ದು ವ್ಯಾಜ್ಯ ಇದ್ದು, ಅಣ್ಣ ತಮ್ಮಂದಿರಲ್ಲಿ ವ್ಯಾಜ್ಯ ಇದ್ದು, ಭೂಮಿನೂ ಪರಿಹಾರ ತಗೊಂಡಿರಲ್ಲ, ದುಡ್ಡು ತಗೊಂಡಿರಲ್ಲ, ಅಂಥವ್ರ ಮಕ್ಕಳುಗಳು ಇವತ್ತು ಅಪ್ಲೈ ಮಾಡಿ 20 ವರ್ಷ 25 ವರ್ಷ ಆಗಿರ್ತದೆ ಅವ್ರ ಭೂಮಿನ ಸ್ವಾಧೀನಪಡಿಸ್ಕೊಂಡು ಪ್ರಾಧಿಕಾರ
ಅಂಥವ್ರಿಗೆ ಭೂಮಿ ಕೊಡಬೇಕು 50-50 ಅನುಪಾತದಲ್ಲಿ, ಅವ್ರಿಗೆ 50-50 ರೇಷಿಯೋ ಅಲ್ಲಿ 50-50 ಅನುಪಾತ ಅಂತಂದ್ರೆ ಮೊದಲು ಇದನ್ನು ತಿಳ್ಕೊಳ್ಳಿ. 1 ಎಕರೆ ಲ್ಯಾಂಡ್ ಇದ್ರೆ ಅದನ್ನ ಡೆವಲಪ್ ಮಾಡಿದ್ರೆ 23,000 ರಿಂದ 24,000 ಸ್ಕ್ವೇರ್ ಫೀಟ್ ಸೈಟಲ್ಲಿ ಏರಿಯಾ ಬರ್ತದೆ. ಅದರಲ್ಲಿ ಅದರಲ್ಲಿ 50-50 ಮೂಡಾಗೆ 50%, 11,000 11,500 ಸ್ಕ್ವೇರ್ ಫೀಟ್, 11,500 ಸ್ಕ್ವೇರ್ ಫೀಟ್ ರೈತನಿಗೆ ಅಂತ ಅದನ್ನ ಆ ನಿಯಮವನ್ನ ತಂದು ಅದನ್ನ ಇವತ್ತು ಎಲ್ಲಾನು ಕೊಟ್ಕೊಂಡು ಬಂದಿದ್ದಾರೆ. ಹಿಂದಿನ ಸರ್ಕಾರನೂ ಕೊಟ್ಟೈತೆ, ಮುಂದಿನ ಸರ್ಕಾರನೂ ಕೊಟ್ಟೈತೆ, ಇವೆಲ್ಲವೂ ಕೊಟ್ಟೈತೆ. ಮತ್ತೆ ಕೋರ್ಟ್ ಅಲ್ಲಿ ಆದೇಶ ಮಾಡಿಸ್ಕೊಂಡು ಬಂದು ತಗೊಂಡಿರುವಂತ ಪ್ರಕರಣಗಳನ್ನು ಆಯ್ತು ಮೂಡಲ್ಲಿ. ಇದು ಆಸ್ ಯೂಶುವಲ್ ಆಗಿ ನಡ್ಕೊಂಡು ಬರ್ತಾ ಇತ್ತು. ಈಗ ಅವ್ರು ಅಲಿಗೇಷನ್ ಮಾಡ್ತಾರೋದೇನು, ಕಳ್ಳೆಪುರಿ ಮಾಡ್ದಂಗೆ ಮಾರ್ಬಿಡ್ತಾವ್ರೆ, ಕಳ್ಳೆಪುರಿ ಕೊಟ್ಬಿಡ್ತಾವ್ರೆ, ಮುಖ್ಯಮಂತ್ರಿಗಳು ಇದ್ರಲ್ಲಿ ಶಾಮೀಲ್ ಆಗವ್ರೆ, ನಮ್ಮ UD ಮಿನಿಸ್ಟರ್ ಸುರೇಶ್ ಅವರು ಶಾಮೀಲ್ ಆಗವ್ರೆ, ಇನ್ಯಾರೋ ಶಾಮೀಲ್ ಆಗವ್ರೆ ಅಂದ್ಬಿಟ್ಟು ನಮ್ಮ ಹೆಸರುಗಳನ್ನ ಪ್ರಸ್ತಾಪ ಮಾಡೋರು. ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದ್ವಿ, ನಮ್ಮ ಮಂತ್ರಿಗಳ ಗಮನಕ್ಕೂ ತಂದ್ವಿ, ಇದನ್ನ ಎನ್ಕ್ವೈರಿ ಕಂಟೆಸ್ಟ್ ಮಾಡಬೇಕು ಅಂತ ನಮಗೆ ಮಾಡಾಗೈತೆ. ಯಾವುದಕ್ಕೆ ಅವ್ರು ಏನು ಹೇಳ್ತಾವ್ರೆ, ನಮಗೆ ಅನುಮಾನ ಬರುವಂತದ್ದೇನಾದ್ರು ಪ್ರಕರಣಗಳು ನಡೆದಿದ್ರೆ ಅದನ್ನ ಎನ್ಕ್ವೈರಿ ಮಾಡಿ ಅದನ್ನ ವಾಪಸ್ ಪಡೆಯುವಂತ ಕೆಲಸ 100ಕ್ಕೆ 100 ನಮ್ಮ ಸರ್ಕಾರ ಮಾಡ್ತಿದೆ. ನಮ್ಮ ಮಂತ್ರಿಗಳು ಅದನ್ನೇ ನಿಮ್ಗೆಲ್ಲರೂ ಹೇಳಿದ್ದು. ಈಗ ನಮ್ಮ ಸಭೆಯಲ್ಲೂ ಕಮಿಷನರು ಮತ್ತೆ ನಮ್ಮ UD ಕಮಿಷನರು ಮತ್ತೆ ಸೆಕ್ರೆಟರಿ ಅವರು ಎಲ್ಲರೂ ಅದನ್ನೇ ಮಾತಾಡಿದ್ದು. ಅವ್ರಿಗೆಲ್ರಿಗೂ ಡೈರೆಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟರು ನಮ್ಮ ಮಂತ್ರಿಗಳು ಸುರೇಶ್ ಅವರು. ಆ ಥರದ ಪ್ರಕರಣಗಳು ಯಾವುದೇ ಆಗಿದ್ರು ಎಲ್ಲವನ್ನು ವಾಪಸ್ ಪಡಿಲೇಬೇಕು ಅಂತ. ವಾಪಸ್ ಪಡೆಯುವಂಥ ಕೆಲಸ ಹಾಗೆ ಆಗುತ್ತೆ. ಆ ಥರದ್ದೇನಾದ್ರು ಅವ್ಯವಹಾರಗಳು ನಡೆದಿದೆ. ಮತ್ತೆ ನಮ್ಮ UD ಸೆಕ್ರೆಟರಿ ಹೇಳೋದು, ನಮ್ಮ ಸಾಹೇಬ್ರು ಹೇಳೋದು ಸುರೇಶನ್ ಅವರು ಏನಂತ, ನಮ್ಮ ಗಮನಕ್ಕೆ ತಂದೇನೆ ಕ್ಯಾಬಿನೆಟ್ ಮಾಡಿ. ಯಾವಾಗ ಇದು ಮಾಡಿರೋದು? 27/10/2023 ಅಂದರೆ ಹೆಚ್ಚು ಕಮ್ಮಿ 8 ತಿಂಗಳಾಗೈತೆ. ಯಾರ್ಯಾರೋ ದೊಡ್ಡ ಮನುಷ್ಯಗಳೆಲ್ಲ ಹೇಳ್ತಾವ್ರೆ, ನೀವು ತೋರಿಸ್ಬಿಟ್ಟಿದ್ದೀರ ಟಿವಿಲಿ. ಇದು ತಮಗೆ ಕೊಡ್ತೀನಿ ಇದೆಲ್ಲ ಕಾಪಿ. ರದ್ದು ಮಾಡಿ ಅಂತ ಕೊಡ್ಬೋದು, ವಾಪಸ್ ತಗೊಂಡ್ರೆ ಅಂದರೆ ರದ್ದು ಮಾಡಿ ಆದೇಶಿಸಿದೆ ಅಂತ, ಕೊಡಂಗಿಲ್ಲ ಅಂತ, ಸೈಟ್ಸ್ ಕೊಡಬಾರ್ದು ಅಂತ. ಹಾಂ, ನಾನು ಇನ್ನೂ ನಿಮ್ಗೆಲ್ಲ ಕ್ವಶನ್ಗಳಿಗೂ ಆನ್ಸರ್ ಕೊಡ್ತೀನಿ. ಈ ಕ್ರಮ ಕೈಗೊಂಡಿರುವ ನಿಯಮ ಬಾಹಿರ ನಿರ್ಣಯ ಏನು ತಗೊಂಡಿದ್ರು ಕಾಂಗ್ರೆಸ್ ಸರ್ಕಾರ ಅಲ್ಲ ತಗೊಂಡಿದ್ದು, BJP ಸರ್ಕಾರದಲ್ಲಿ. ನಾನು ಹೇಳ್ಬಿಡ್ತೀನಿ ಕೇಳಿ ಒಂದು ನಿಮಿಷ. ನಾನು ಕೇಳ 23 BJP ಸರ್ಕಾರ ಇದ್ದಾಗ, BJP ಪ್ರಾಧಿಕಾರದ ಅಧ್ಯಕ್ಷರಿದ್ದಾಗ ನಿರ್ಣಯ ತಗೊಂಡಿರೋದು. ಅದನ್ನ ರದ್ದುಪಡಿಸಿ ನಾನು ಆದೇಶ ಮಾಡಿರೋದು. ಏನು ಎಷ್ಟು ಸೈಟು? ಎಲ್ಲಾನು ನಿಯಮ ಬಾಹಿರ ಅಂತ ಹೇಳಿದ್ದೀನಿ. ಯಾವ್ದು ಕೊಟ್ಟಿದ್ದೆ ಎಲ್ಲಾನು ನಿಯಮ ಬಾಹಿರ. ವಾಪಸ್ ತಗೊಳಕ್ ಪ್ರಕ್ರಿಯೆ ಐತ್ರಿ. ಅದು ಆಗಿರೋವೆಲ್ಲ ಆಲ್ ಸೈಟ್ಸ್ ಅಂದ್ರೆ ನಂಬರ್ ಹೇಳಿ ಅಂದ್ರೆ ಏನು ಅಂತ ನನ್ಗೆ ಗೊತ್ತಾಗ. ಈಗ ನಾನಲ್ಲಿ ನಾನು ಹೇಳ್ತಾ ಇರೋದು ಈಗ ಮಾಹಿತಿ ತಗೋತಾ ಇದ್ದೀನಿ. ಈಗ ನಾನು ಹೇಳ್ತಾ ಇರೋದು ಈ ಆದೇಶಗಳು ನಾನೇ ಮಾಡಿರೋದು. ಒಂದು ಆದೇಶ 6 ತಿಂಗಳ ಮುಂಚೆ ಮಾಡಿದ್ದೀನಿ, ಒಂದು ಆದೇಶ ನೀವು ಅವಕಾಶ ಕೊಟ್ಟರೆ ನಾನು ಮಾತಾಡ್ತೀನಿ. ಏನು ಒಂದು ಆದೇಶ 6 ತಿಂಗಳ ಮುಂಚೆ ಕೊಟ್ಟಿದ್ದೀನಿ, ಒಂದು ಆದೇಶ 8 ತಿಂಗಳ ಮುಂಚೆ ಮಾಡಿದ್ದೀನಿ. ಇನ್ನೊಂದು ಹೊಸ ಕಮಿಷನರ್ ಆದಮೇಲೆ ಇವೆಲ್ಲನೂ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತ ಕೊಟ್ಟಿದ್ದೀನಿ. ಇವತ್ತು ಇನ್ನೂ ರಿಪೋರ್ಟ್ ನಡೀತಾ ಇದೆ. ಯಾಕಂದರೆ ಇದರಲ್ಲಿ ಎಷ್ಟು ಎಕರೆ ಇದೆ ಅಂತಲೇ ಗೊತ್ತಿಲ್ಲ. ಈಗ ಏನು ಅದೇ ಈಗ ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ನು ಎನ್ಕ್ವೈರಿ ನಡೀತಾ ಐತೆ. ಎನ್ಕ್ವೈರಿ ನಡೆದು ಈಗ ನನ್ನ ಗಮನಕ್ಕೆ ಬರಬೇಕು. ಗಮನಕ್ಕೆ ನನ್ನ ಕೈಯಲ್ಲಿ ಕೊಟ್ಟ ಮೇಲೆ ನಾನು ನಿಮ್ಗೆ ಹೇಳಲಿಕ್ಕೆ ಸಾಧ್ಯ. ಎಷ್ಟು ಕರಾರುವಕ್ಕ ಕಮಿಷನರ್ IAS 2 IAS ಆಫೀಸರ್, ಒಂದು ನಗರಾಭಿವೃದ್ಧಿ ಪ್ರಾಧಿಕಾರಗಳ ಕಮಿಷನರ್ ವೆಂಕಟಾಚಲಪತಿ, ಅವ್ರ ಜೊತೆ 4 ಜನ ಮೆಂಬರ್ಸ್. ಅದಕ್ಕೆ ಮುಂಚೆ ಅದನ್ನು ನಾನೇ ಕಾನ್ಸ್ಟಿಟ್ಯೂಟ್ ಮಾಡಿರೋದು. ಅವರು DMA ಡೈರೆಕ್ಟ್ರು, ಅವರು IAS ಆಫೀಸರು. ಪ್ರಭುಲಿಂಗ್ ಕವಳಿಕಟ್ಟಿ ಮುಂಚೆ ಇದ್ದರು. ಈಗ ಕಮಿಷನರೇಟ್ ಆದಮೇಲೆ ಈಗ ಹೊಸದಾಗಿ ಅವ್ರು ಕಾನ್ಸ್ಟಿಟ್ಯೂಟ್ ಮಾಡಿರೋದು. ಕ್ಲಿಯರಾಗಿ ಬರೆದಿದ್ದೀನಿ, ನೀವು ಓದ್ಕೋಬೋದು. ಅದಾದ್ಮೇಲೆ ಈ ಕಮಿಷನರ್ ಇದೆ, ಹಾಲಿ ಕಮಿಷನರ್. DMA ಡೈರೆಕ್ಟ್ರು ಪ್ರಭುಲಿಂಗೂ ಇದ್ದಾರೆ,
ಇವಾಗ ಈ ಪ್ರಾಧಿಕಾರಕ್ಕೆ ನಾವು ಸಪ್ರೇಟ್ ಕಮಿಷನರ್ ಮಾಡೋದ್ನಲ್ಲ, ಅದಕ್ಕೆ ಇವರೇ ಮಾಡಲಿ ಅಂತ ಹೇಳಿ ಮಾಡಿದ್ದೀವಿ. ಅಲ್ಲಿ ಅಣ್ಣ ಇಬ್ಬರು ಇದ್ದಾರೆ, ಬಟ್ ಹೊಸ್ದಾಗಿ ಕಮಿಷನರೇಟೇ ಮಾಡಿದ್ರಲ್ಲ, ಬಟ್ ಅವ್ರ ಪಕ್ಕದ ಇಲಾಖೆಯವರು ಅವ್ರು ಯಾಕೆ ಮಾಡಬೇಕು? ಕಮಿಷನರೇ, ನಮ್ಮ ಕಮಿಷನರೇ IAS ಆಫೀಸರ್ ಇದ್ದಾರೆ, ಇವರೇ ಮಾಡಲಿ ಅಂತ ಹೇಳಿ. ಈಗ ನೆಕ್ಸ್ಟು ನಿಮ್ಮ ಹತ್ರ ನಾನು ಪ್ರೆಸ್ ಕಾನ್ಫರೆನ್ಸ್ ಬಂದವಾಗ ಆವಾಗ ಹೇಳ್ಬಲ್ಲೆ ಎಷ್ಟು ಎಕರೆ ಎಷ್ಟಾಗಿ ಏನು ಜೂನಿಯರ್ IAS ಆಫೀಸರ್ ಡೈರೆಕ್ಟ್ ಅಣ್ಣ IAS ಆಫೀಸರು ಇಷ್ಟು. ಈಗ ಬಿಡ್ರಿ ಸುಮ್ಮನೆ ರೀ ಸರ್ ಬಿಡಿ ಸರ್, ಆಯಿತು ಬಿಡಿ, ನಾನು ಆನ್ಸರ್ ಮಾಡ್ತೀನಿ ಯಾಕೆ ಅವರೆಲ್ಲ. ಸೊ ಈಗ ಎಂಕ್ವೈರಿ ಇನಿಷಿಯೇಟ್ ಮಾಡಿದ್ದೀವಿ, ಹಲವಾರು ವಿಚಾರಗಳು ಈಗ ಇಲ್ಲಿ ಚರ್ಚೆಗೆ ಬಂದಿವೆ. ಪ್ರಾಧಿಕಾರದಲ್ಲಿ ರೆಸಲ್ಯೂಷನ್ ಮಾಡಿ, ಅಂದರೆ ಈಗ ಮತ್ತು BJPಯವರು ಆಪಾದನೆ ಮಾಡಿರೋದ್ರಿಂದ ನಾನು ಅವ್ರಿಗೆ ಆನ್ಸರ್ ಹೇಳಲೇಬೇಕಲ್ಲ. ರೆಸಲ್ಯೂಷನ್ ಮಾಡಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ, 2020ರಲ್ಲಿ BJP ಸರ್ಕಾರ ರೆಸಲ್ಯೂಷನ್ ಮಾಡಿರೋದು. ಅದಕ್ಕೆ ಮುಂಚೆ ಜಮೀನು ಕೊಟ್ಟರೆ ಜಮೀನು ವಾಪಸ್ ಕೊಡುವಂಥದ್ದಿತ್ತು, ಲ್ಯಾಂಡ್ ಟು ಲ್ಯಾಂಡ್. 1 ಎಕರೆ, ಇವಾಗಲೇ ನನಗೆಲ್ಲ ಗೊತ್ತಾಗ್ತಾ ಇರೋದು, 1 ಎಕರೆ ಜಮೀನು ಯಾರ್ದಾದ್ರೂ ಅಕ್ವೇರ್ ಆದರೆ 1 ಎಕರೆ ಅವರಿಗೆ ಜಮೀನು ಕೊಡಬೇಕಾಗಿತ್ತು. 2020ರಲ್ಲಿ ಈ 50-50 ಅನುಪಾತ ಅನ್ನೋದನ್ನು ಜಾರಿಗೆ ತಗೊಂಬಂದಿರೋದು ಕಾಂಗ್ರೆಸ್ ಸರ್ಕಾರ ಅಲ್ಲ, BJP ಸರ್ಕಾರ. ಅವರು ಆವಾಗ ಸ್ಟಾರ್ಟ್ ಮಾಡೋದು 50-50. ಆವಾಗಿಂದನೇ ಇದು ಅವ್ಯಾಹತವಾಗಿ ನಡ್ಕೊತಾ ಬಂದೈತೆ. ಯಾರು ಈ ತುಂಡು ಭೂಮಿ, ಈ ಬದಲಿ ನಿವೇಶನ, ಕೆಲವೊಂದು ಸೈಟ್ಸು ಅಕ್ವೇರಿಯಂ ಮಾಡ್ದಿರ ಅವ್ರ ಜಾಗಗಳನ್ನ ಡೆವಲಪ್ ಮಾಡಿಬಿಟ್ಟಿದ್ದೇವೆ ರೈತರುಗಳದ್ದು. ಅವರಿಗೆ ಪರಿಹಾರವಾಗಿ ದುಡ್ಡು ಕೊಡೋಕ್ಕೆ ಜಾಸ್ತಿ ಆಗ್ತದೆ ಅಂತೇಳಿ ಬದಲಿ ನಿವೇಶನಗಳು ಕೊಟ್ಟಿದ್ದಾರೆ. ಅದ್ರದ್ದೆಲ್ಲನೂ ಈಗ ಎನ್ಕ್ವೈರಿ ಮಾಡಿರೋದು, ನಮ್ಮ ಕಾಲದಿಂದ ಸ್ಟಾರ್ಟ್ ಆಗಿಲ್ಲ. 2020ರಿಂದ BJP ಸರ್ಕಾರ ರೆಸಲ್ಯೂಷನ್ ಮಾಡಿರೋದು. ಅದು ಕೆಲವೊಂದು ಮಾನ್ಯ ನ್ಯಾಯಾಲಯದ ಆದೇಶಗಳಿದ್ದಾವೆ. ನಾನು ಈ ಸಭೆಗೆ ಮುಂಚೆ ಹೇಳಿದ್ದು, ನ್ಯಾಯಾಲಯದ ಆದೇಶಗಳು ಇದಾವಲ್ಲ, ಅವನನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ. ನ್ಯಾಯಾಲಯಗಳ ಆದೇಶ ಇಲ್ದಿರೋನು ಬೋರ್ಡ್ ಗಮನಕ್ಕೆ ತರದೇ ಇರೋವಂಥವೂ ಯಾವುದಾದ್ರೂ ಇದ್ದರೆ ಇವಾಗ ಅದ್ರ ಬಗ್ಗೆನೇ ಎನ್ಕ್ವೈರಿ ಮಾಡೋವಂಥದ್ದು. ಈಗ ಉಚ್ಚ ನ್ಯಾಯಾಲಯ ಏನಾದರೂ, ಮತ್ತು ನಮ್ಮ ಸೆಕ್ರೆಟ್ರಿ ಹೇಳ್ತಾಯಿದ್ರು, ಇವನ್ ಆದೇಶಗಳಿದ್ದಾಗ್ಯೂ ಪಕ್ಷದಲ್ಲಿ ಅದನ್ನು ನನ್ನ ಗಮನಕ್ಕೆ, ಅಂದರೆ ಸರ್ಕಾರದ ಗಮನಕ್ಕೆ ತಗೊಂಬಂದು ಅದನ್ನು ಕ್ಯಾಬಿನೆಟ್ಟಲ್ಲಿ ಇಟ್ಟು ಇಂತಿಂಥವ್ರು ಸೈಟ್ಸ್ ಕೊಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು ಈ ಬೋರ್ಡವ್ರು ಹೇಳಬೇಕಾಗಿತ್ತು. ಅಂದರೆ ನನಗೆ ಹೇಳಬೇಕಾಗಿತ್ತು. ಇದಕ್ಕೂ ಮುಂಚೆ BJP ಸರ್ಕಾರದಲ್ಲಿ ಯಾರು ನಗರಾಭಿವೃದ್ಧಿ ಮಂತ್ರಿ ಇದ್ದರು ಅವ್ರ ಗಮನಕ್ಕೆ ತರಬೇಕಾಗಿತ್ತು. ಅದಕ್ಕೂ ಮುಂಚೆ ಸರ್ಕಾರ ಇದ್ದರೆ ಅವ್ರ ಗಮನಕ್ಕೆ ತರಬೇಕಾಗಿತ್ತು. ಆದರೆ ಇದ್ಯಾವುದು ಇವರು ರೂಲ್ಸ್ ಫಾಲೋ ಮಾಡಿಲ್ಲ ಅಂತ ಈಗ ಮೇಲ್ನೋಟಕ್ಕೆ ಗೊತ್ತಾಯ್ತೆ. ಬಟ್ ಬದಲಿ ನಿವೇಶನ ತಗೊಂಡಿರೋರು ನಿಜವಾದ ರೈತರ, ನಿಜವಾದ ಫಲಾನುಭವಿಗಳ, ಇಲ್ಲಿ ಏನಾದರೂ ಸುಳ್ಳು ಸರ್ಟಿಫಿಕೇಟ್ಸ್ ಹಾಕಿ ಬೇರೆ ಯಾರಾದರೂ ತಗೊಂಡಿದ್ದಾರಾ, ಇದ್ರ ಬಗ್ಗೆ ಈಗ ಎನ್ಕ್ವೈರಿ ಮಾಡಬೇಕು. 86 ಯಾವುದದು? ಇಲ್ಲ, ಈಗ ನನ್ನ ಹತ್ರ ಪರ್ಟಿಕ್ಯುಲರ್ಸ್ ಏನೂ ಇಲ್ಲ. ಇದು ಜನರಲ್ ಆಗಿ ಈಗ ಎನ್ಕ್ವೈರಿ ನಡೆದಿರೋದು. ಈಗ ಬರ್ಕತ್ತೀನಿ, ಬೇಕಾದ್ರೆ ಬರ್ಕೋದು ಸರ್ವೆ ನಂಬರ್ ಕೇಳಿ. 7 ಎಕರೆ ಎಲ್ಲಿ ಸರ್ವೆ ನಂಬರು, ಅದ್ರ ಬಗ್ಗೆ ನಾನೇ ಒಂದು ಪರ್ಟಿಕ್ಯುಲರ್ ಆಗಿ ನಾನೇ ನಾನಿಲ್ಲಿ ಬಂದಿದ್ದೀನಿ. ಒಂದು ಈಗ ಸೆಕ್ರೆಟ್ರಿ ಹತ್ರ ಕೂತ್ಕೊಂಡು ಮಾತಾಡ್ತೀನಿ. ಅತಿ ಶೀಘ್ರವಾಗಿ ಇದ್ರ ಬಗ್ಗೆ ರಿಪೋರ್ಟ್ ಕೊಡ್ಬೇಕು. ಮ್ಯಾಕ್ಸಿಮಮ್ ಒಂದು 2 ರಿಂದ 3 ವಾರ ಟೈಮ್ ಕೊಡ್ತೀನಿ ಅಷ್ಟೇ. ನಾನು ಈ ಎನ್ಕ್ವೈರಿ ಮಾಡಲಿಕ್ಕೆ ತಿಂಗಳಾನ್ಗಟ್ಲೆನೂ ತಗೊಳಲ್ಲ, ವರ್ಷಾನ್ಗಟ್ಲೆನೂ ತಗೊಳಲ್ಲ. ಇನ್ನೊಂದು 3 ವಾರ ಮ್ಯಾಕ್ಸಿಮಮ್, ಅಥವಾ 4 ವಾರ. 4 ವಾರದಲ್ಲಿ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ ಇಡ್ತೀನಿ. ಅಲ್ಲಿ ತನಕ ಯಾವ್ಯಾವುದು ಈ ಒಂದು ವರ್ಷದಿಂದ ನಮ್ಮ ಸರ್ಕಾರದಿಂದ ಬಂದಮೇಲೆ ರಿಜಿಸ್ಟ್ರೇಷನ್ಸ್ ಆಗಿದ್ದರೆ, ಅಲಾಟ್ಮೆಂಟ್ಸ್ ಆಗಿದ್ದರೆ, ಅದಕ್ಕೆ ಮುಂಚೆ 1 ವರ್ಷ ಅಲಾಟ್ಮೆಂಟ್ ಮಾಡಿದರೆ ಎಲ್ಲ ಅಲಾಟ್ಮೆಂಟ್ಸನ್ನು ನಾನು ಅಮಾನತ್ ಮಾಡ್ತೇನೆ.
ಯಾರಾದ್ರೂ ಒಬ್ರು ಕೇಳಿದ್ರೆ ಹೇಳ್ಬೋದು, ಎಲ್ಲರೂ ಕೇಳಿದ್ರೆ ನಾನು ಏನು ಹೇಳಿ. ಸುರೇಶ್ ಸರ್ ಹೇಳಿದ್ರ ಈಗ ಯಾರಿಲ್ಲಿ ಅಧಿಕಾರಿಗಳು ಇದ್ರು ಅವ್ರು ಯಾರನ್ನೂ ಇಲ್ಲಿ ಇಡಲ್ಲ. ಈಗ ಕೂಡಲೇ ನಾಳೆಯಿಂದನೇ ಅವ್ರನ್ನ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಈ ಜಾಗದಿಂದ ಖಾಲಿ ಮಾಡಿಸೋದು, ಸಸ್ಪೆಂಡ್ ಮಾಡೋದು ಆಮೇಲೆ ಪ್ರೂವ್ ಆಗಬೇಕಲ್ಲ, ಆದರೆ ಇಮಿಡಿಯೇಟ್ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಸರ್ ನೋಡ್ಬೇಕು ಸರ್, ನೀವು ಹಿಂಗೆ ಕೈ ಮಾಡಿದ್ರೆ ನಾನೇನು ಮಾಡಿ ನೋಡ್ತೀನಿ. ಇನ್ಕ್ಲೂಡಿಂಗ್ ದಿ ಕಮಿಷನರ್, ಕಮಿಷನರ್ ಅವ್ರನ್ನಾಗಲಿ, ಸೆಕ್ರೆಟ್ರಿ ಆಗಲಿ, ಅವನ್ಯಾರೋ ಅವನು ಇಂಜಿನಿಯರ್ ಹೇಳಿದಲ್ಲ, ಅವನ್ಯಾರೋ ಒಬ್ಬನು AEE ಅಂತ ಅವನ್ಯಾರೋ, ಅವನಿಂದ ಹಿಡಿದು ಯಾರ್ಯಾರು ಮೇನ್ ಸ್ಟ್ರೀಮಲ್ಲಿ ಇದ್ದಾರೆ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡ್ತೀನಿ. ನಾಳೆನೇ ಟ್ರಾನ್ಸ್ಫರ್ ಮಾಡ್ತೀನಿ. ಯಾವ್ಯಾವ ಸೈಟ್ಗಳು 1.5-2 ವರ್ಷದಿಂದ ಅಲರ್ಟ್ ಆಗಿದೆ ಅದನ್ನೆಲ್ಲನೂ ಸಸ್ಪೆಂಡ್ ಮಾಡ್ತೀನಿ. ಅದನ್ನ ಎನ್ಕ್ವೈರಿ ಮಾಡ್ತೀನಿ. ಜಿನಿಯನ್ ಆಗಿದ್ದ ವಾಪಸ್ ಮಾಡ್ತೀನಿ, ಇದ್ದಿದ್ರೆ ಅದನ್ನ ವಾಪಸ್ ಪ್ರಾಧಿಕಾರಕ್ಕೆ ತಗೊಳ್ಳೋಂಥ ಕೆಲಸ ಹೇಳ್ಬಿಡ್ತೀನಿ. ನೀವು ಆಮೇಲೆ ಅಣ್ಣ 1 ನಿಮಿಷ ಅದನ್ನು ಮಾಡ್ತೀನಿ. ರೈತರಿಗೆ, ನಿಜವಾದ ರೈತರಿಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಎಲ್ರಿಗೂ ನ್ಯಾಯ ಸಿಗುವಂಥ ಕೆಲಸ ಮಾಡ್ತೀನಿ. ಅಪರಾಧಿಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾನು UD ಮಿನಿಸ್ಟರ್ ಆಗಿಲ್ಲ. ಅಪರಾಧಿಗಳಿಗೆ ಸಪೋರ್ಟ್ ಕೊಟ್ಟು ನನಗೆ ಮೈಸೂರು ಮೂಡಾಲ್ ಬಂದು ಇಲ್ಲೇನೋ ದುಡ್ಡು ತಿನ್ನೋ ಅಂಥ ಅವಶ್ಯಕತೆ ದೇವ್ರು ನನಗೆ ಕೊಟ್ಟಿಲ್ಲ. ನಿಮಗೆಲ್ಲ ನಾನು ವಿನಯಪೂರ್ವಕವಾಗಿ ನಾನು ಕೇಳ್ಕೊತೀನಿ. ಸುಮ್ಮನೆ ಯಾರೋ ಬಾಯಿ ಚಟಕ್ಕೆ ಎಲ್ಲ ಮಾತಾಡಿದ್ರೆ ಮೇಲೆ ದೇವರೊಬ್ಬ ನಿಧಾನ. ನಾನೇ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಇಲ್ಲಿ ಆದಂತಹ ವಿಚಾರಗಳನ್ನು ತನಿಖೆ ಮಾಡಲಿಕ್ಕೋಸ್ಕರನೇ ನಾನು 10 ತಿಂಗಳು 11 ತಿಂಗಳ ಮುಂಚೆನೇ ಏನಕ್ಕೆ ಇವೆಲ್ಲ ನಿಂತಿದೆ ಅಂತ ಮತ್ತೆ ಆದೇಶ ಮಾಡಿದ್ದೆ. ಅದನ್ನೇ ಜಿನಿಯನ್ ಸೈಟ್ಸ್ ಹಂಚಬೇಕು, ರೈತರುಗಳು ಕೊಡಬೇಡ ಅಂತ ಹೇಳಕ್ ನಾನಾಗಲ್ಲ. ಅದನ್ನೇ ಈಗ ಜಿನಿಯಾನಿಟಿ ನೋಡ್ಬೇಕಲ್ಲ. ರೈತರುಗಳು ಕೊಟ್ಟವರು ಅಥವಾ ನೀವು ಆಪಾದನೆ, ಅವ್ರು ಯಾರೋ ನೀವಲ್ಲ, ಸಾರಿ, ಇವ್ರು ಯಾರೋ ದೊಡ್ಡ ಮನುಷ್ಯರು ಆಪಾದನೆ ಮಾಡಿರೋ ಥರ ಯಾರಿಗೆ ಕೊಟ್ಟವರು ಅಂತ ಹ್ಯಾವ್ ಟು ಚೆಕ್ ಇಟ್. ರೈತರು ಕೊಟ್ಟಿದ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಐ ವಿಲ್ ಬಿ, ಯಾಕಂದರೆ ನಾನು ರೈತ ಕುಟುಂಬದಿಂದ ಬಂದಿದ್ದವನು. ರೈತರು ಕೊಟ್ಟರೆ ಖುಷಿ, ಬೇರೆಯವರು ಕೊಟ್ಟಿದ್ರೆ ಆ ಎಲ್ಲ ಸೈಟುಗಳನ್ನ ಬಡ್ಡಿ ಸಮೇತ ವಾಪಸ್ ತಗೋತೀವಿ. ಯಾರ್ಯಾರು ತಪ್ಪು ಮಾಡೋನ ಅಧಿಕಾರಿ ಬಿಜೆಪಿ ನಮ್ಮ ಪಾರ್ಟಿಯಲ್ಲಿರಲಿ, ಸರ್ ಇವಾಗ ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟು. ಆತನು ಅದು ಸೀಟಲ್ಲಿ ಕೂತ್ಕೊಂಡಿದ್ದವಾಗ ಯಾವ ಪಾರ್ಟಿಯಲ್ಲಿದ್ದರು, ಯಾವ ಸರ್ಕಾರ ಇರೋದು ಅನ್ನೋದು ಇಂಪಾರ್ಟೆಂಟು. ಅದನ್ನು ಎನ್ಕ್ವೈರಿ ಮಾಡ್ತೀವಿ. ಯಾವುದೇ ಸರ್ಕಾರ ಯಾವುದೇ ಅನ್ನೋದು ಸೆಕೆಂಡ್ರಿ. ಆದರೆ ಇದು ಆಗಿದ್ದು ಯಾವ ಟೈಮಿಂದ ಅಂತ ಹಿಡಿದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ. ಎಲ್ಲ ಸೈಟ್ಗಳು ಕೊಟ್ಟಿರೋಂಥದ್ದನ್ನ ಎಲ್ಲಾನು ರದ್ದು ಮಾಡ್ತೀವಿ. ಈಗ ಅದನ್ನೇ ಎಲ್ಲ ಬರ್ಕೊಂಡಿದ್ದೀನಿ. ನಾನು ಹೇಳ್ತಾ ಇದ್ದೇನೆ, 4 ವೀಕ್ಸ್ ನಾನು ಅವರು BJP ಅವ್ರ ಥರ ಗಾಳಿಲಿ ಗುಂಡೋಡಕ್ಕೆ ರೆಡಿ ಇಲ್ಲ. ಯಾರ್ದೋ ಈಗ ನಾನೇನು ಹೇಳಿದೆ, ಅವ್ನು ತಪ್ಪಿರಲಿ ಬಿಡಲಿ, ಯಾರು ಕಮಿಷನರ್ ಇಲ್ಲಿದ್ದಾರೆ, ಸೆಕ್ರೆಟ್ರಿ ಯಾರಿದ್ದಾರೆ, ಇಂಜಿನಿಯರ್ ಯಾರಿದ್ದಾರೆ, ಅವ್ರು ತಪ್ಪಿರಲಿ ಬಿಡಲಿ, ಅವ್ರನ್ನ ನಾಳೆ ಅಲ್ಲ ಆದರೆ ಇವತ್ತೇನೆ ಟ್ರಾನ್ಸ್ಫರ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ. ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರ ಕಂಡು ಬಂದರೆ ಇನ್ನೂ ಉಗ್ರವಾದ ಶಿಕ್ಷೆಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಇನ್ನೇನು ಹೇಳೋದು ಇದಕ್ಕೆ? ಏನಣ್ಣ ಮಾಡ್ತೀನಿ. ಇವಾಗ ಎನ್ಕ್ವೈರಿ ಮಾಡೋಕೆ ಕೊಡ್ಬೇಕಲ್ಲ ಬ್ರದರ್. ಈಗ ಫಸ್ಟೇನೆ ಈಗ ಎನ್ಕ್ವೈರಿ ಶುರು ಮಾಡಿರೋದು ಇದಕ್ಕೇನೆ. ಎನ್ಕ್ವೈರಿ ಶುರು ಮಾಡೋಕೆ ಮುಂಚೆನೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಈಗ ಮತ್ತೆ ನೀವು ನನ್ನ ಕ್ವಶನ್ ಕೇಳ್ಬೋದು, ಬಂದ್ರಿ ಹೋದ್ರಿ ಅಂತ. ಅವ್ರು ಇಲ್ಲಿ ಇದ್ದು ನಾನು ಎನ್ಕ್ವೈರಿ ಮಾಡಿದ್ರೆ ನೀವು ನನ್ನ ಕೇಳ್ಬೋದು. ಅವ್ರನ್ನ ಯಾರನ್ನೂ ಇಲ್ಲಿ ಇಡ್ತಾ ಇಲ್ಲ ನಾನು. ಅವ್ರೆಲ್ಲಾನು ರೈತರಿಗೆ
ಅದನ್ನ ನಿಲ್ಲಿಸಬೇಕು ಅಂತ ಹೇಳಿದ್ರಿ, ಕ್ಯಾಬಿನೆಟ್ ತರಬೇಕು ಅಂತ ಹೇಳಿದ್ರಿ, ಈಗ ಎಂಕ್ವೈರಿ ಕಂಡಕ್ಟ್ ಮಾಡ್ತಾ ಇದ್ರಿ, ಅಕ್ರಮ ಆಗಿದೆಯೋ ಇಲ್ವಾ ಅಂತ ಅದೇ ಇವಾಗ ಕಂಡುಹಿಡಿಬೇಕು ಅಕ್ರಮ. ಅದೇ ಸರ್ ನಾನು ಹೇಳ್ತಾ ಇರೋದು, ಅದಕ್ಕೆ 4 ವಾರ ಟೈಮ್ ಕೊಟ್ಟು ಈಗ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾವ್ರು. ಈಗ ಯಾವ್ಯಾವ್ದು ಇವಾಗ ಅವ್ರು ಹೇಳ್ತಾ ಇರೋದು, ನಾವು ಎಲ್ಲ ರೈತರಿಗೆ ಕೊಟ್ಟಿದ್ದೀವಿ, ನಾವೆಲ್ಲ ಇಂಟೆನ್ಸಿವ್ ಸೈಟ್ಸ್ ಕೊಟ್ಟಿದ್ದೀವಿ, ತುಂಡು ಭೂಮಿ. ಸರ್ 3 ವರ್ಷದಿಂದ ಹೋರಾಟಗಳು ಮಾಡ್ತಾನೆ ಇದ್ದೀವಿ ಸರ್. ನಾನು ಅದು ಸರ್ ಪ್ರೆಸ್ ಅವರ ಅದನ್ನೇ ಅವರೆಲ್ಲ ಹೇಳ್ತಾರೆ ಸರ್. ರಾಜೀವ್ ರೈತರಿಗೆ ಅನ್ಯಾಯ ನಮ್ಮ ಪಕ್ಷದವ್ರು ಮಾಡಿದ್ದಾರೆ, ಅದನ್ನ ಸರಿಪಡಿಸ್ತೀವಿ ಅಂತ ಈಗ ನಾನು ಕನ್ಕ್ಲೂಡ್ ಮಾಡ್ತೀನಿ. ಈಗ ನಂದು ಇಷ್ಟೇ ಉದ್ದೇಶ, ನಾನು ಇಲ್ಲಿರೋ ನೀವೆಲ್ಲ ನನ್ನ ಪ್ರಕಾರ ನೀವು 99% ನನ್ನ ಆದಿಯಾಗಿ ನಾವೆಲ್ಲ ರೈತ ಕುಟುಂಬದಿಂದ ಬಂದವರು. ಇಲ್ಲಿ ಯಾವುದೇ ರೈತನಿಗೆ ಅನ್ಯಾಯ ಆಗಿದ್ರೆ, ಯಾವುದೇ ಅಧಿಕಾರಿ ಯಾವುದೇ ಮಟ್ಟದಲ್ಲಿದ್ರೂ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡ್ತೀವಿ. ಯಾವುದೇ ಪಕ್ಷಕ್ಕೆ ಸೇರಿರಲಿ, ಯಾವುದೇ ಪಕ್ಷ, ಯಾವುದೇ ಕಾಂಗ್ರೆಸ್ಸು JDS ಅವ್ರು ಇಲ್ಲೇ ಕೂತ್ಕೊಂಡವ್ರೆ, ಇವ್ರದ್ದು ಕೊಯ್ಲೇಷನ್ BJP ಜೊತೆ. ಸೊ ಯಾರೇ ಆಗಿರಲಿ, ಯಾವುದೇ ಪಕ್ಷದವನಾಗಿರಲಿ, ಯಾವುದೇ ಲೀಡರ್ ಆಗಿದ್ರೇನು, ಅಧಿಕಾರಿ ಆಗಿದ್ರೂ ಬಿಡುವಂಥ ಪ್ರಶ್ನೆ ಇಲ್ಲ, ಅವ್ರ ಮೇಲೆ ಕ್ರಮ ತಗೋತೀವಿ. ಅಕ್ರಮ ಆಗಿದ್ಯಾ ಇಲ್ಲ ಅಂತಾನೆ ಕಮಿಟಿ ಫಾರ್ಮ್ ಮಾಡಿರೋದು. ಸ್ಟಾಪ್ ಮಾಡ್ಬಿಡ್ತೀನಿ ಇವತ್ತೆ, ಯಾವುದು ಮಾಡಲ್ಲ. ಈಗ ರೈತರು ಕೊಡುವಂತ ಜಾಗಗಳನ್ನು ಸಹ 1 ತಿಂಗಳು ಯಾವುದು ಮಾಡಕ್ ಬಿಡಲ್ಲ. ನಾನೀಗ ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಮುಖಾಂತರನೇ ಅಧ್ಯಕ್ಷರಿಗೆ ಆದೇಶ ಮಾಡ್ತಾ ಇದ್ದೀನಿ, ಯಾವ ಸಭೆಗಳು ನಡೆಸಂಗಿಲ್ಲ ಇವರು. ಯಾವ ಸಭೆಗಳು MLAಗಳಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ಎನ್ಕ್ವೈರಿ ಕಂಪ್ಲೀಟ್ ಆಗೋ ತನಕ ಈ ಯಾವುದು ನೀವು ನಿರ್ಣಯ ತಗೊಳಂಗಿಲ್ಲ, ಯಾವ ಸಭೆಗಳು ನೀವು ನಡೆಸಂಗಿಲ್ಲ. ಆಡಳಿತಾತ್ಮಕ ಸಭೆಗಳು ನಡೆಸ್ಕೋಬೋದು ನೀವು, ಯಾವುದು ಡೆವಲಪ್ಮೆಂಟ್ ಬಗ್ಗೆ, ರೋಡು, ತಾರು, ನೀರು, ಸಂಬಳ ಕೊಡೋದು ಮಾಡ್ಕೊಂಡು ಬಂದೇ ಹೊರತು ಯಾವುದೇ ಸೈಟ್ ಕೊಡೋದಾಗ್ಲಿ ಇನ್ನೊಂದು ಮತ್ತೊಂದು ಮಾಡುವಂಥ ಕೆಲಸ ಮಾಡಂಗಿಲ್ಲ. ಕರೆಕ್ಟ್. ಎಸ್ ಪ್ರತಿಷ್ಠಿತ ಸಂಸ್ಥೆ ಸರ್ಕಾರಿ ವೆಟರ್ನರಿ ಆಸ್ಪತ್ರೆ ಇದ್ದಂತ ಜಾಗವನ್ನ ಶಾಲೆಯಾಗಿ ಪರಿವರ್ತನೆ ಮಾಡುತ್ತೆ. ಭೋಗಾದಿನಲ್ಲಿ ಸರ್ ನನ್ನ ಪ್ರಶ್ನೆ ಒಬ್ಬರದೇ ವಿಚಾರ ಅಲ್ಲ ಸರ್. ಯಾರು ಹೆಸರು ಹೇಳ್ಬಿಡಿ ಸರ್, ಏನು ಗೊತ್ತಾಗುತ್ತೆ. ನೀವು ಸಚಿವರಿದ್ದೀರಿ, ಅದೆಲ್ಲ ನನ್ನ ಹತ್ರ ಡಾಕ್ಯುಮೆಂಟ್ ಇತ್ತು. ಸ್ಕ್ವೇರ್ ಫೀಟ್ ಇದ್ದು 43,000 ಸ್ಕ್ವೇರ್ ಫೀಟ್ಗೆ ಅವರು ಪರಿಹಾರ ತಗೊಳ್ತಾರೆ, ಅಲ್ಲಿ ಶಾಲೆ ಕಟ್ತಾರೆ. ಒಬ್ಬ ರೈತರಿಗೆ ವೆಟರ್ನರಿ ಆಸ್ಪತ್ರೆ ಈಗ ಮಂಜೇಗೌಡರು ಮುಂಚೆನೆ ಡಾಕ್ಯುಮೆಂಟ್ ಕೊಟ್ರ, ನೀವು ಸುಮ್ಮನೆ ಹೇಳ್ತಾ ಅಲ್ಲ. ಈಗ ನಮ್ಮ ರಾಘವೇಂದ್ರ ಅವರು ನಮ್ಮ ಪ್ರೆಸ್ನವ್ರು ಹೇಳಿರೋ ಪ್ರಕಾರ ಇದು ಯಾವುದೋ ಒಂದು ಎಂಥದ್ದು, ಯಾರು ಇವರು ಕೌಟಿಲ್ಯ ಎಂಥದ್ದು ಗೊತ್ತಿಲ್ಲ, MD ಟ್ರಸ್ಟಿ ಇವ್ರು ಯಾವುದೋ ಒಂದು ಮಂಜೇಗೌಡರು ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಎಂಥದ್ದು ಹಾಸ್ಪಿಟಲ್ ಮಾಡ್ತೀನಿ ಅಂತ ಹೇಳಿ ಯಾವುದೋ ಸ್ಕೂಲ್ ಮಾಡಿದ್ದಾರೆ 1 ಎಕರೆ ಅಂತ ಹೇಳಿ. ಆಯಿತು, ನೈಪುಣ್ಯ ಸ್ಕೂಲ್ 1 ಎಕರೆಯಲ್ಲಿ ಸ್ಕೂಲ್ ಮಾಡಿದ್ದೀನಿ ಅಂತ ಹೇಳಿದ್ರೆ ಇಂಥವು ಇದ್ರ ಸಮೇತ ಇಂತಹ ಪ್ರಕರಣಗಳು ಯಾವ್ಯಾವ ಇದ್ದಾವೆ ಇವರೆಲ್ಲನೂ ರದ್ದು ಮಾಡ್ತೀನಿ. ಅದೇ ಇದೆಲ್ಲ ರದ್ದು ಮಾಡ್ತೀನಿ, ಎಲ್ಲನೂ ರದ್ದು ಮಾಡ್ತೀನಿ. ಮತ್ತೆ ಎರಡು ನೀವೇ ಹೇಳ್ತೀರಿ, ನಾನು ಏನು ಮಾಡಲಿ? ನಾನು ಮಾಡ್ತೀನಿ ಅಂದರೆ ನೀವು ಕಷ್ಟ ಆಯ್ತು. ಅದನ್ನು ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ ಬ್ರದರ್. ಈಗ ಈ ಹರೀಶ್ ಅಣ್ಣ ಹೇಳ್ತಾ ಇದ್ದ, ನಿಮ್ಮ ಅಪ್ಪ ಅದೇನೋ ಜಾಗ ಹೋಗೈತೆ ಅಂತ. ಈಗ ನೀನು ಮೋಸ್ಟ್ಲಿ ನೋವು ಅನುಭವಿಸಿದ್ಯಾ, ಇದರಲ್ಲಿ ನೋವು ಅನುಭವಿಸಿದ್ಯಾ ಮೋಸ್ಟ್ಲಿ. ಕಾನೂನುಬದ್ಧವಾಗಿ ತಗೊಂಡ್ರೆ ನಂದೇನಿಲ್ಲ. ರೈತರು ನಾನು ಅವ್ರಿಗೆ ಹೇಳ್ತಾ ಇರೋದು, ಕಾನೂನುಬದ್ಧವಾಗಿ ತಗೊಂಡಿರೋದಕ್ಕೆ ನನ್ನ ಅಬ್ಜೆಕ್ಷನ್ ಇಲ್ಲ. ಆದರೆ ನೀವು ಹೇಳೋ ಪ್ರಕಾರ ಯಾರಾದರೂ ತಪ್ಪು ಮಾಡಿದರೆ ಕ್ಯಾಬಿನೆಟ್ಗೆ ಅಂದ್ರೆ ಸರ್ಕಾರದ ಗಮನಕ್ಕೆ ತಂದು ಸೈಟ್ಗಳನ್ನ ಹಂಚುವಂತ ಪ್ರಕ್ರಿಯೆಗಳು ನಡೀಬೇಕು ಅಂತ ಬೋರ್ಡ್ ಮುಖಾಂತರ. ಬೋರ್ಡಲ್ಲಿ ಅದನ್ನ ರೆಸಲ್ಯೂಷನ್ ಮಾಡಿ, ಅದನ್ನ ರಾಟಿಫಿಕೇಶನ್ ಮಾಡಿ ಸೈಟ್ಗಳನ್ನ ಕೊಡಬೇಕು ಅಂತ ಅನ್ನೋದನ್ನ ನಾವು ಕಳೆದ ಬಾರಿ ಮೀಟಿಂಗಲ್ಲೇ ಹೇಳಿದ್ದೀವಿ. ಅದು ಯಾವ ಡೈರೆಕ್ಷನ್ನು? ನಮ್ಮ ಮಂತ್ರಿಗಳ ಡೈರೆಕ್ಷನ್ನು. ಟ್ರಾನ್ಸ್ಪರೆಂಟ್ ಆಗಿ ನಡೀಬೇಕು, ನಮ್ಮ ಸರ್ಕಾರದಲ್ಲಿ ಪಾರದರ್ಶಕವಾಗಿರಬೇಕು ಅಂತ ಅನ್ನೋದು ನಮ್ಮ ಮಂತ್ರಿಗಳ ಇಂಟೆನ್ಷನ್ ಇದೆ, ನಮ್ಮ ಮುಖ್ಯಮಂತ್ರಿಗಳ ಇಂಟೆನ್ಷನ್ ಇದೆ, ಎಲ್ಲರ ಇಂಟೆನ್ಷನ್ ಇದೆ ನಮ್ಮ ಸರ್ಕಾರದಲ್ಲಿ.
ಆ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರು. ಅದೇ ರೀತಿ ನಡೀತಾ ಇತ್ತು. ಈಗ ಏನು ಸೈಟ್ಗಳು ಕೊಟ್ಟವ್ರೆ ಅದೆಲ್ಲವನ್ನು ಪ್ರಾಧಿಕಾರದ ಸಭೆಗೆ ಬಂದು ಸಭೆಯಲ್ಲಿ ರ್ಯಾಟಿಫಿಕೇಶನ್ ಆಗಿ ಅದಾದ ನಂತರ ಮಂತ್ರಿಗಳಿಗೆ ಕಳಿಸಿ, ಯುಡಿ ಮಿನಿಸ್ಟರ್ ಕಳಿಸಿ, ಅಂಡರ್ ಸೆಕ್ರೆಟರಿ ಅವರು ಅಲ್ಲಿಂದ ಅದನ್ನೆಲ್ಲ ಪರಿಶೀಲನೆ ಮಾಡಿ ಅವೆಲ್ಲವನ್ನು ರ್ಯಾಟಿಫಿಕೇಶನ್ ಆಗುತ್ತೆ. ಅದರಲ್ಲಿ ಯಾವುದೇ ತರವಾದ ಅನುಮಾನ ಇಲ್ಲ. ಅವ್ರು ಹೇಳೋದಂಗೆ ಯಾರು ಇವತ್ತು ಆಪಾದನೆ ಮಾಡೋರೆ ನಮ್ಮ ಸರ್ಕಾರದ ಮೇಲೆ, ಯಾರ್ಯಾರು ಭಾಗಿಯಾಗವ್ರೆ ಅಂತ ಅಂದ್ಬಿಟ್ಟು ಯಾರೋ ಒಬ್ರು ಹೇಳೋರಲ್ಲ, ಅವ್ರ ವಯಸ್ಸಿಗೆ ಶೋಭೆ ತರುವಂಥದ್ದಲ್ಲ, ಅವ್ರ ಅನುಭವಕ್ಕೆ ಶೋಭೆ ತರುವಂಥದ್ದಲ್ಲ. ಮತ್ತೆ ಮಾತಾಡ್ಬೇಕಾದ್ರೆ ಅವರು ಮಾತಾಡೋದೆಲ್ಲ ಮಾತಾಡಬಾರ್ದು. ಅವರು ಒಬ್ರು ಪ್ರಾಧಿಕಾರದ ಸದಸ್ಯರು, ನಾಳೆ ತಗೊಳ್ರಿ. ಅವರು ಒಬ್ರು ಪ್ರಾಧಿಕಾರದ ಸದಸ್ಯರು. ಕೇಳಿ ಇರ್ತೀನಿ, ನಾನು ಇರ್ತೀನಿ. ಸರ್, ಬಿಜೆಪಿ ಸರ್ಕಾರ ಇದ್ದಾಗ ಏನು ಇದೇ ನಟೇಶ್ ಅವರಿದ್ರು. ನಾವು ಸರ್ಕಾರ ರಚನೆ ಆದ್ಮೇಲೆ, ನಾನು ಸದಸ್ಯನಾಗಿ ಇಲ್ಲಿಗೆ ಬಂದ್ಮೇಲೆ, ಪ್ರಾಧಿಕಾರಕ್ಕೆ ಬಂದ್ಮೇಲೆ 2020ನೇ ಇಸ್ವಿಯಿಂದ ಹೆಚ್ಚು ಕಡಿಮೆ ಅವಾಗಲೂ 100 ಎಕರೆಯಷ್ಟು 50-50 ಅನುಪಾತದಲ್ಲಿ ರೈತರಿಗೆ ಪರಿಹಾರವಾಗಿ ಕೊಟ್ಟಿದ್ದಾರೆ. ಅದನ್ನ ನಾವ್ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ರೈತರು ಕೊಡ್ಬೇಕಾಗಿರೋದು, ರೈತರಲ್ಲಿ ಹೋಗ್ತಾರೆ ಕೊಡದೇ ಇದ್ರೆ. ಈಗ ನೀವೇ ಹೇಳಿದ್ರಿ 20 ವರ್ಷದಿಂದ ಹಲ್ದಿ ಸುಸ್ತಾಗೋವನೇ ನಮ್ಮ ರೈತ ಅಂತ. ಆ ರೈತರು ಪರಿಹಾರ ಕೊಡ್ಬೇಕು ಕೊಡಬಾರ್ದು? ರೈತರು ಪರಿಹಾರ ಕೊಡೋದಾದ್ರೆ ಯಾಕೆ ಇಷ್ಟೊಂದು ಆರೋಪ ಮಾಡ್ತಿದ್ದಾರೆ? ಅದನ್ನೇ ನಾವು ಪ್ರಶ್ನೆ ಮಾಡ್ತಾ ಇರೋದು. ಅವ್ರದ್ದು ಏನು ಕಟ್ ಅಂಡ್ ಕ್ಲಿಯರ್ ಅವ್ರು ಏನು ಹೇಳ್ತಾ ಇಲ್ಲ. ಸುಮ್ನೆ ಈಗ ಡಾಕ್ಟರ್ ಯತೀಂದ್ರ ಇನ್ವಾಲ್ವ್ ಆಗಿದ್ದಾರೆ ಅಂತ ಯಾಕೆ ಈ ತರ ಅಲ್ಲ? ಅದೇನೋ ಹೇಳೋರಲ್ಲ, ನೀವೇ ಕೇಳ್ತಾ ಇದ್ದೀರಲ್ಲ, ಇದೇನೋ ಈಗ ನೀವು ಕೇಳಿದ್ರ ಮೂಡ ಅದೆಲ್ಲ ಯಾವುದೂ ಇಲ್ಲ. ಗಾಳಿಯಲ್ಲಿ ಗುಂಡೊಡಿಯುವಂಥ ಕೆಲಸ ಮಾಡಬಾರ್ದು. ಯಾರೋ ಅಧಿಕಾರಿಗಳು, ಯಾರೋ ಬ್ರೋಕರ್ಗಳು ಮಾಡಿದರೆ ಅದಕ್ಕೆ ಯಾರೋ MLCಗಳ ಮೇಲೆ ಹೇಳ್ಬಿಟ್ರೆ ಏನರ್ಥ? ದುಶ್ಮನಿ ಇರಬೇಕು, ಪೊಲಿಟಿಕಲಿ ಎದುರಿಸ್ಬೇಕು. ಈ ಥರ ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳ ಮೇಲೆ ಇರುವಂಥ ದ್ವೇಷವನ್ನು ಮಕ್ಕಳ ಮೇಲೆ ತೀರ್ಸ್ಕೊಳ್ಳೋದಾಗಲಿ, ನನ್ನ ಮೇಲೆ ತೀರ್ಸ್ಕೊಳ್ಳೋದಾಗಲಿ ಏನು ಸಿಗ್ತೈತೆ? ಯಾರ್ಯಾರನ್ನ ಬೈದಿಲ್ಲ ವಿಶ್ವನಾಥ್ ಅವರು, ದೇವೇಗೌಡರಿಂದ ಹಿಡಿದು ಯಾರೋ ಕುಮಾರಸ್ವಾಮಿಯಿಂದ DK ಸಾಹೇಬ್ರಿಂದ ಹಿಡಿದು ಎಲ್ಲಾರನ್ನೂ ಬೈಕೊಂಡವ್ರೆ. ನಾನು ಅವ್ರ ವಯಸ್ಸಲ್ಲಿ ಹಿರಿಯರು, ದೇವ್ರು ನೋಡ್ಕೊತಾನೆ. ಅವ್ರಿಗೂ ನನ್ನ ಬೆಳೆದಿರೋಂಥ ವಾತಾವರಣಕ್ಕೆ ಭಾಳ ವ್ಯತ್ಯಾಸ ಇದೆ. ಭಾಳ ಸಿಂಗ್ಯುಲರ್ ಆಗಿ ಮಾತಾಡ್ತಾ ಇದ್ರು, ನೋಡಿದೆ. ಅವ್ರ ಮಟ್ಟಕ್ಕೆ ನಾನು ಹೋಗಿ ಮಾತಾಡಿದ್ರೆ ನನ್ನ ನಾನು ಕಳ್ಕೊತೀನಿ. ನನಗೆ ಆದ ಒಂದು ಸ್ಟ್ಯಾಂಡರ್ಡ್ ಇದೆ, ಅದ್ರ ಪ್ರಕಾರ ನಾನು ಹೇಳೋದು. ಯಾವ ವಿಷಯನಾಥ್? ನಾಲ್ಕು ವಾರ ಆಗಲಿ, 4 weeks. ಇಲ್ಲಪ್ಪ, ಯಾವುದು ಅಕ್ರಮವಾಗಿ ಯಾವುದೂ ಇಲ್ಲ ರೀ. ನಾನು ಸುಮ್ಮನೆ ನಾನು ಹೇಳಕ್ಕೆ ನಾನು ಇಷ್ಟಪಡೋಲ್ಲ. ಸುಳ್ಳು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ. ನೀವು ಹೇಳಿದ್ರಲ್ಲ CS ಸೈಟ್ಗಳು, ಭಾಳ ಜನ CS ಸೈಟ್ಗಳು ಕೇಳೋರು, ಹಲವಾರು ಜನ. ಅದನ್ನು ತಪ್ಪು ಅಂತಾನು ನಾವು CS ಸೈಟ್ಸ್ ಇರೋದೇ ಪಬ್ಲಿಕ್ಗೆ ಎಲ್ಪ್ ಮಾಡೋವಂಥ ಸ್ಕೂಲ್ಸು, ಹಾಸ್ಪಿಟಲ್ಸು, ಕಾಲೇಜಸ್ ಕೊಡೋಕ್ಕೆ ಇರೋವಂಥದ್ದು. ಅದನ್ನು ಸರಿಯಾದ ರೀತಿಯಲ್ಲಿ ಕಟ್ಕೊಬೇಕು. ಮೂಲ ಉದ್ದೇಶ ತಿರ್ಚಿ ಬೇರೆಯವ್ರು ಯಾರಾದರೂ ಮಾಡಿದರೆ ಅದು ಗುರುತರವಾದ ಕ್ರೈಮ್. ಇಟ್ಸ್ ಎ ಕ್ರೈಮ್. ಅದನ್ನು ವಾಪಸ್ ತಗೋತೀವಿ, ಕೂಡಲೇ ಆದೇಶ ಮಾಡ್ತೀನಿ. ಯಾರು ಇಲ್ಲ ನಾನು ಅದು ಹೇಳೇ ಇಲ್ಲ. ಸುಮ್ಮನೆ ಅದೆಲ್ಲ ಕಿಚ್ಚುವಂಥ ಕೆಲಸ ಮಾಡ್ತೀನಿ. ಯಾರು ಹೈಕಮಾಂಡ್ ನಿರ್ಧಾರ ಮಾಡ್ತೀನಿ. ನಾನು ಯಾಕೆ ನನಗೆ ಯಾಕೆ ಎಲ್ಲ ದೊಡ್ಡವರು ಸೀನಿಯರ್ಸ್ ಮಾಡ್ತಾರೆ ನೋಡಿ. CM ಸ್ಥಾನ ಖಾಲಿ ಇಲ್ಲ. CM ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ, ಮುಂದೆನೂ ಅವರೇ ಇರ್ತಾರೆ. ಹೈಕಮಾಂಡ್ ನಿರ್ಧಾರ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. DCM ಸ್ಥಾನನೂ ಖಾಲಿ ಇಲ್ಲ, CM ಸ್ಥಾನನೂ ಖಾಲಿ ಇಲ್ಲ. 4-5 ಮಾಡಂಗಿದ್ರೆ ಅದು ಹೈಕಮಾಂಡ್ ಮಾಡ್ಕೋತಾರೆ. ಅದು ಅವ್ರ ಇಷ್ಟ. ಏನಣ್ಣ? ಯಾವುದು? ಯಾವತ್ತು ಹೇಳಿದ್ರು? ಅಲ್ಲ, ಮೋಸ್ಟ್ಲಿ ಹೈಕಮಾಂಡ್ ಹೇಳಿರ್ಬೇಕು. ಯಾರು ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಗಲಿ, ಉಪಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಆಗಲಿ ಯಾರು ಮಾತಾಡಬಾರ್ದು ಅಂತ
ಮೋಸ್ಟ್ಲಿ ಹೈಕಮಾಂಡ್ ಅಧ್ಯಕ್ಷರಿಗೆ ಹೇಳಿರಬೇಕು, ಅದಕ್ಕೆ ಅಧ್ಯಕ್ಷರು ಹೇಳಿದ್ದಾರೆ. ಅಧ್ಯಕ್ಷ ಯಾವುದೇ ಯಾರು ರಾಜಣ್ಣವರು ಹಿರಿಯ ನಾಯಕರು, ಅದು ಅವರ ಬಗ್ಗೆ ನಾನು ಹೆಂಗೆ ಮಾತಾಡೋದು, ಅದನ್ನು ನೀವು ಅವ್ರನ್ನೇ ಕೇಳ್ಕೋಬೇಕು. ಈಗ ಸಿದ್ದರಾಮಯ್ಯ ಮನೆ ಬರ್ತಿರೋ ದೊಡ್ಡದೊಂದು ಸ್ಕ್ಯಾಮ್ ಆಗಿತ್ತು, ಇದ್ರ ಬಗ್ಗೆ ಹರೀಶ್ ಗೌಡರು ಗಟ್ಟಿ ಧ್ವನಿ ಎತ್ತಿದ್ರು, ಅದೆಲ್ಲೂ ಬಂತು ಸರ್? ಏನು ನಂಗೆ ಅರ್ಥ ಆಗಿಲ್ಲ. ಸ್ಟಾಪ್ ಅದು ಹೈಕೋರ್ಟ್ ಆರ್ಡರ್ ಮೇಲೆ ಮಾಡಿದ್ದಿದ್ದಲ್ಲ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಆರ್ಡರ್ ಮೇಲೆ ಅವ್ರಿಗೆ ಸೈಟ್ಸ್ ಕೊಟ್ಟಿದ್ದು, ಅದು ಹಂಗೆ ನಿಂತೈತೆ. ಕೋರ್ಟ್ ಆರ್ಡರ್ ಬಂದಮೇಲೆ ಮಾಡಬೇಕು. ಮೂಡ ಕೆಲಸ ಮಾಡಬೇಕು ಆಪೋಸಿಟ್ ಅಲ್ಲ ನಾನೇನು ನಿಮ್ಗೆ ನಾನೇನು ಹೇಳ್ತಾ ಇದ್ದೀನಿ, ಅದು ಕೋರ್ಟ್ ಆರ್ಡರ್ ಮೇಲೆ ಅದೇನೋ ಸೈಟ್ಸ್ ಕೊಟ್ಟಿರೋವಂಥದ್ದು. ಕೋರ್ಟ್ ಅಂತಿಮ ತೀರ್ಪು ಏನು ಕೊಡ್ತದೋ ಅದ್ರ ಮೇಲೆ ನಾವು ಆ್ಯಕ್ಟ್ ಮಾಡಲೇಬೇಕು. ಎನಿ ಟೈಮ್ ಮೂಡಾಗೆ ಸದಸ್ಯರು ಯಾವಾಗ ನೇಮಕ ಆಗುತ್ತೆ ಸರ್? ಮೂಡಾಗೆ ಸದಸ್ಯರನ್ನ ತೀರ್ಮಾನ ಮಾಡಬೇಕು. ಇನ್ನೊಂದು ವಾರ 10 ದಿನದಲ್ಲೇ ಮಾಡಿಬಿಡ್ತೀನಿ, ಅಥವಾ ಯೋಚನೆ ಮಾಡ್ತಾ ಇದ್ದೀನಿ ಇದೆಲ್ಲ ಎನ್ಕ್ವೈರಿ ಆದಮೇಲೆ ಮಾಡೋಣ ಅಂತ. ಇದೆಲ್ಲ ಮಾಡಿದ್ಮೇಲೆ ಮಾಡಿಬಿಡ್ತೀನಿ ಬ್ರದರ್. 4 weeks, ಆಫ್ಟರ್ 4 weeks. ಕ್ಯಾಟಗರಿನಲ್ಲಿ ಒಂದು ಸೈಟ್ಗಳು ಕಾಲ್ ಮಾಡಿದ್ರು ಲಾಸ್ಟ್ ಸರ್ಕಾರ ಇದ್ದಾಗ, ಅದನ್ನ ವಿತರಣೆ, ಅದಕ್ಕೆ ದುಡ್ಡು ಕಟ್ಟಿಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅದನ್ನ ವಿತರಣೆ ಮಾಡ್ತಿರೋ ಇಲ್ವೋ ನೋಡೋದು ಬರ್ಕೋದು ಅದೇ ನಾನು ನಮ್ಮ ಸೆಕ್ರೆಟ್ರಿ ಬಂದಿದ್ದಾರೆ, ಸೆಕ್ರೆಟ್ರಿ ಹತ್ರ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ. ಯಾಕಂದರೆ ಇವಾಗಿಂದ ಕಮಿಷನರ್ ಇಲ್ಲ, ಹೊಸ ಕಮಿಷನರ್ ಆಗ್ತೀನಿ.